ಸೃಷ್ಟಿಸಿದ ಕಾನೂನು ಪವರ್ ಹೆಚ್ಚು, ನಿನ್ನ ಪೊಲೀಸ್ ಪವರ್ ಹೆಚ್ಚು. ನೋಡ ಧರ್ಮಾಂಗದ ಹೋಗಿ ಹೋಗಿ ಪೊಲೀಸರ ಮನೆಯ ಮೆಟ್ಟಿಲು ತೊಳೆದು ಬಿಟ್ಟಿದೆಯಲ್ಲ, ಎಷ್ಟು ಧೈರ್ಯ ನಿನಗೆ! ಮೆಚ್ಕೊಳ್ಬೇಕಾದದ್ದೇ ನಿನ್ನ ಧೈರ್ಯಕ್ಕೆ. ಈ ಅಧಮ ವಕೀಲಿನಿಂದ ನಿನ್ನ ಸಂಹಾರ ಮಾಡದೆ ಬಿಡುವನಲ್ಲ. ನಿನ್ನಂತ ನಿಷ್ಠಾವಂತ ಧರ್ಮವಂತ ಪೊಲೀಸ್ ಆಫೀಸರ್ ಇಲ್ಲಿ ಜಾಗವಿಲ್ಲ ನಿನಗೆ. ನಿನಗ ಈಗಲಾದ್ರೂ ಗೊತ್ತಾಯ್ತಲ್ಲ ನಿಷ್ಠಾವಂತ ಪೊಲೀಸ್ ಆಫೀಸರ್ ಅನ್ನೋದು. ಆದ್ರೆ ನಿನ್ನ ಮೈಯಲ್ಲಿ ಹರಿಯೋ ರಕ್ತ ಮಾತ್ರ ಕೆಟ್ಟ ಪಾಪಿ ರಕ್ತ ಅನ್ನೋದು ಈಗ ಗೊತ್ತಾಯ್ತಾ? ಈ ಖಾಕಿಗೆ ಶರಣಾಗತನಾದ್ರೆ ಜ್ಯೋತಿ ಆಗ್ತಾನೆ. ಈ ಖಾಕಿಯನ್ನ ವಿರೋಧ ಮಾಡಿದರೆ ಜ್ವಾಲೆ ಜ್ವಾಲೆ ಆಗ್ತಾನೆ. ನೀನು ಜ್ವಾಲೆ ಆಗು, ಏಳ್ಮೆಗ ಸಮುದ್ರದ ಉಪ್ಪರಮಾನ ಜ್ವಾಲೆ ಆಗು. ಆದರೆ ಈ ವಕೀಲ ನಿನ್ನನ್ನು ಸಂಹಾರ ಮಾಡದೆ ಬಿಡವನಲ್ಲ. ಈ ನಿನ್ನ ಪ್ರೇಯಸಿಂದ ಇದು ಚಿಕ್ಕ ಉಡುಗೊರೆ ಕಣೋ ನಿನ್ಗೆ. ಡೋಂಟ್ ಮೂವ್. ಇದು ನನ್ನ ಬೇಟೆ. ಅವರನ್ನ ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಇವನನ್ನ ನಾನು ಹೇಳ್ಕೊಂಡು ಹೋಗ್ತೀನಿ. ಇವತ್ತು ನಿನ್ ಕತೆ, ನಿನ್ನ ನೋಟ ಎಲ್ಲ ಮುಗಿತು. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಆ ಧರ್ಮಾಂಗ ನನ್ನ ಮಾತು ಕೇಳಿ ನಾನು ಈ ಮನೆ ಎಲ್ಲ ಕುರುಕ್ಷೇತ್ರ ಮಾಡಿದೆ. ಪಾಪ ಈ ಮೈದನ್ನು ಕೂಡ ಜೈಲು ಕಳಿಸ್ದೆ, ಮನೆಯಿಂದ ಹೊರಗೆ ಆಚೆ ಕಳಿಸ್ದೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ರಿ. ಯಾಕೆ ಈ ರೀತಿ ನಡ್ಕೊಳ್ತಾ ಇದೀಯ ಅಂತ ನನಗೆ ಮೊದಲೇ ಚೆನ್ನಾಗೇ ಗೊತ್ತಿತ್ತು. ಆದರೂ ನಿನ್ನ ಮನಸ್ಸಿಗೆ ನೋವಾಗಬಾರ್ದು ಅಂತ ನಿನ್ನನ್ನು ಚೆನ್ನಾಗೇ ನೋಡ್ಕೊಂಡೆ. ಕಾಲ ಬರುತ್ತೆ, ಬುದ್ಧಿ ಬರುತ್ತೆ, ಅವಾಗೆಲ್ಲ ಸರಿಯಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಜೀವನದ ಪಯಣ ಎತ್ತೆತ್ತ ಸಾಗೋಯ್ತು. ಆದರೆ ಮೊನ್ನೆದಾಗಿಯೂ ಕೂಡ ನೀನು ಬಂದು ಕ್ಷಮೆ ಕೇಳ್ತಾ ಇದೀಯಲ್ಲ, ಅಷ್ಟು ಸಾಕು. ಹೌದು, ಕುತಂತ್ರಿಗಳ ಮಾತನ್ನು ಕೇಳಿದ್ರೆ ಎಂತ ಅನಾಹುತಗಳಾಗುತ್ತೆ ಅನ್ನೋದಕ್ಕೆ ನೀವೇ ಜ್ವಲಂತ ಸಾಕ್ಷಿ. ಆದರೂ ಇಂಥ ಸಮಯದಲ್ಲಿ ನನ್ನ ಜೀವಕ್ಕೆ ಜೀವವಾಗಿದ್ದ ನನ್ನ ಅಣ್ಣನ ಪ್ರಾಣವನ್ನು ಕಾಪಾಡಿದ ದೇವತೆ ದೇವತೆ. ನೀವು ನನ್ನನ್ನು ಕ್ಷಮಿಸ್ಬೇಕ್ರಿ. ಪ್ಲೀಸ್ ನನಗೆ ಕ್ಷಮೆ ಕೊಡ್ರಿ. ಈ ಕ್ಷಮೆ ಕೊಡಿ ಅಂತ ಕೇಳೋದಿದೆಯಲ್ಲ, ಇದು ಜೀವನದಲ್ಲಿ ಅತಿ ದೊಡ್ಡ ವಿಷಯ. ಕ್ಷಮೆ ಕೇಳಿ ಪಶ್ಚಾತ್ತಾಪ ಪಟ್ರೆ ಎಲ್ಲ ಪಾಪಗಳು ಪರಿಹಾರ ಆಗುತ್ತದೆ. ಅದರಲ್ಲಿಯೂ ನೀನು ಈ ಮನೆಯ ಭಾಗ್ಯ ದೇವತೆ. ನಿನ್ನನ್ನ ಕ್ಷಮಿಸ್ಲಿಕ್ಕೆ ನಾವು ಇವತ್ತು ನಮಗೆ ಬಂದ ಎಲ್ಲ ಕಷ್ಟಗಳು ಮಾಯವಾಗಿ ಹೋದವು. ಅಷ್ಟೇ ಅಲ್ಲದೆ ಇನ್ನು ನಾನು ಅನವರತ ನನ್ನ ಜೀವನ ಪರ್ಯಂತ ನಿಮ್ಮಿಬ್ಬರ ಸೇವಕನಾಗಿ ನನ್ನ ಜೀವನವನ್ನು ಕಳೀತೇನಣ್ಣ. ಇದಕ್ಕೆ ಸಹಕರಿಸಿದ ಆ ಮಂಗಲಮೂರ್ತಿ ಭೇಟಿ ವೀರ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವರನ್ನು ಸ್ಮರಿಸುತ್ತಾ ಎಲ್ಲರಿಗೂ ಒಂದು ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಅಣ್ಣ, ಇವತ್ತಿನ ನಮ್ಮ ಈ ಜೀವನ ಸಾರ್ಥಕವಾಯಿತು ಅಂತ ನನ್ನ ಭಾವನೆ. ಸಾರ್ಥಕ ಆಯಿತು ಅಂತ ನಿನ್ನ ಭಾವನೆ. ಆದರೆ ಈ ಸಮಾಜದಲ್ಲಿರುವ ಕೆಟ್ಟ ಹುಳಗಳನ್ನೆಲ್ಲ ಸರ್ವನಾಶ ಮಾಡಿದ ಮೇಲೇನೆ ಈ ನಾಟಕದ ಅಂತಿಮ ಪರದೆ ಬಿಚ್ಚಿ ಬಿಡಬೇಕು. ಇವತ್ತಿನ ಈ ಸಂದರ್ಭನ ನನ್ನ ಇತಿಹಾಸದಲ್ಲಿ ಯಾವತ್ತೂ ಮರೆಯೋದಿಲ್ಲ. ನಾನು, ನನ್ನ ತಮ್ಮ, ನನ್ನ ಹೆಂಡತಿ ಇನ್ನು ಮುಂದೆ ಸುಖವಾಗಿ ಚಿರಕಾಲ ಬಾಳೋಣ. ಬನ್ನಿ.